ಆಮೇಲೆ ಕೃಷ್ಣನಿಗೆ ಇನ್ನೊಬ್ಬ ಪುತ್ರ, ರುಕ್ಮಿಣಿಯಿಂದ ಮೊದಲನೇ ಪುತ್ರ. ಕರೆಕ್ಟ್. ಯಾರು ನಿಮಗೆ 100ಕ್ಕೆ 100 ಮಾತು. ಪ್ರತಿಯೊಬ್ಬನ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ ಅಂದ್ರೆ ಮನ್ಮಥ. ಆ ಮನ್ಮಥ ಯಾತಕ್ಕೋಸ್ಕರ ಸತ್ತೋದ ಅಂದ್ರೆ ಶಿವನ ಧ್ಯಾನವನ್ನು ಅವನು ವಿಕಲ್ಪ ಮಾಡಿದ ಕಾರಣ ಶಿವನು 3ನೇ ಕಣ್ಣು ತೆಗೆದ ತಕ್ಷಣವೇ ಆ ಮನ್ಮಥ ಭಸ್ಮವ. ಅದೇ ಆ ಪ್ರದ್ಯುಮ್ನ ತ್ರಿಲೋಲ. ತ್ರಿಲೋಲ ಅಂದರೆ ಒಂದಾನೊಂದು ಸಂದರ್ಭದಲ್ಲಿ ಕೃಷ್ಣನ ಕೇಳ್ತಾರೆ, ಮಗ ಈ ಮಾತು ಕೇಳ್ಬೋದಾ ಇಲ್ವೋ ಗೊತ್ತಿಲ್ಲ, ಇವತ್ತಿನ ಮಕ್ಕಳು ಈ ಮಾತು ಕೇಳ್ತಾರೆ. ನಿಮಗೆ ಮಾತ್ರ 8 ಜನ ರಾಣಿಯಂದರು 16,000 ಗೋಪಿಕಾಸ್ತ್ರೀ ಇರಬೇಕು, ನಾನು ಮಾತ್ರ ಅನೇಕ ಸ್ತ್ರೀಯರ ಜೊತೆ ಇರುವುದು ತಪ್ಪ? ಈ ಮಾತು ಕೇಳಿರ್ತಕ್ಕಂಥ ಮಗ ಕೃಷ್ಣನ ಮಗ. ನಮಗೆ ಆಶ್ಚರ್ಯ ಆಗುತ್ತೆ, ಕೃಷ್ಣನ ಸಂತಾನಕ್ಕೆ ಇಂಥ ಗುಣ, ಮಹಾತ್ಮರ ಸಂತಾನಕ್ಕೆ ಆಗಾಗ ನಾವು ನೋಡ್ತೀವಿ, ಇಂಥ ಹುಟ್ಟಿದಾರ. ಪಂಡಿತ ಪುತ್ರ ವಂಶುಠ ಪಂಡಿತರ ಅನೇಕ ಸ್ತ್ರೀಯರ ಜೊತೆಯಲ್ಲಿ ಒಡನಾಡಿದ್ದಾರೆ. ತಾಳಿ ಮಾಯಾವತಿ. ಆ ಮಾಯಾವತಿಯನ್ನೇ ಮದುವೆ ಮಾಡಿಕೊಂಡಿರ್ತಕ್ಕಂಥ ಪ್ರದ್ಯುಮ್ನ. ಅವರ ಅಲ್ಲದೆ ಅನೇಕ ಜನ ಜೊತೆಯಲ್ಲಿ ಇದ್ದಾರೆ. ಪ್ರದ್ಯುಮ್ನ ರೂಪ ಆಗಬಹುದು, ರಸ ಆಗಬಹುದು, ಗಂಧ ಆಗಬಹುದು. ಹೋಳಿ ಚೆನ್ನಾಗಿದೆ ಅಂತಂದ್ರೆ 1 ತಿಂದರೆ ಪರವಾಗಿಲ್ಲ, 2 ತಿಂದರೆ ಪರವಾಗಿಲ್ಲ, 10 ತಿಂತೀನಿ ಅಂದರೆ ಏನಾಗುತ್ತೆ? ಅಜೀರ್ಣ ಆಗುತ್ತೆ. ಆಮೇಲೆ ಅವಸ್ಥೆಗೆ ಬರಬೇಕಾಗ್ತದೆ. ಅಂದರೆ ಯಾವುದೇ ವಿಷಯ ಆಗಲಿ ವಿಪರೀತವಾದರೆ ಏನು ಅನರ್ಥಕ್ಕೆ ಕಾರಣ ಆಗುತ್ತೆ. ಇವನು ಅದೇ ರೀತಿಯಾಗಿ ರೋಗ ಬರ್ತದೆ. ಒಂದಿನ ಕೃಷ್ಣ ಪ್ರತಿಮನ ಬಾರಾಗಿ ಕರೀತಾನೆ, ಕರೆದು ಬಿಟ್ಟು ಬೆನ್ನು ಹತ್ತಿರಕ್ಕೆ ಬೆನ್ನು ಕೊಡು ನನಗೆ ಅಂತ ಬೆನ್ನು ತೋರಿಸ್ತಾರೆ. ಆ ಬೆನ್ನು ಹತ್ತಿರ ಒಂದು ಚುಕ್ಕೆ ಇರುತ್ತೆ, ಅವಾಗಲೇ ಅದು ಬಿಡಿ ಚುಕ್ಕೆ ಅಲ್ಲ. ಅಲ್ಲಿ ತನ್ನ ಬೆರಳನ್ನು ಒತ್ತಿದ್ರೆ ಅವನಿಗೆ ನೋವು ಶುರುವಾಗುತ್ತೆ. ತುಂಬ ನೋವಾಗ್ತಾ ಇದೆ. ನೋವಾಗ್ತಾ ಇದೆಯಾ? ಬುದ್ಧಿ ನನಗೆ ನೀನು ಮಾಡಿರೋ ಎಲ್ಲ ಅನರ್ಥಕ್ಕೆ ಕಾರಣವಾಗಿರ್ತಕ್ಕಂಥ ಕುಷ್ಠ ರೋಗ ಬರ್ತಾ ಇದೆ. ಪರಮಾತ್ಮನು ಜಗದ್ಗುರುವಾಗಿರ್ತಕ್ಕಂಥ ಕೃಷ್ಣ, ಲಕ್ಷ್ಮೀ ಸ್ವರೂಪಿಯಾಗಿರ್ತಕ್ಕಂಥ ರುಕ್ಮಿಣಿ ಒಂದು ಕಡೆ, ಈ ಪ್ರದ್ಯುಮ್ನ ಅವರಿಗೆ ಕುಷ್ಠ ರೋಗ ಒಂದು ಕಡೆ. ಕುಷ್ಠ ರೋಗ ಬರ್ತಾ ಇದೆ. ನೀನು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಸ್ಟಾಪ್ ಮಾಡು. ನನ್ನಿಂದ ಅಲ್ಲಪ್ಪ, ನಾನು ಇವನ್ನೆಲ್ಲ ಪೋಲಿ ಆಗಿದ್ದೇನೆ ಅಂದರೆ ನೀನೇ ಕಾರಣ. ಕಂಪ್ಲೇಂಟ್ ಯಾರ ಮೇಲೆ ಕಂಪ್ಲೇಂಟ್? ಹೀಗೆ ತಂದೆ ಮೇಲೆ ಕಂಪ್ಲೇಂಟ್ ಮಾಡೋದು ಬೇಕಾದ ಜನ ಇದ್ದಾರಲ್ಲ.